ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ರೈತರ ಎಲ್ಲಾ ಬೆಳೆಗಳಿಗೆ ಎಂಎಸ್ಪಿಯನ್ನು ಕೊಡಲೇಬೇಕು. ಮೆಕ್ಕೆಜೋಳಕ್ಕೆ, ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಿ. ನವೆಂಬರ್ 26ನೇ ತಾರೀಕು ಸಂಯುಕ್ತ ಹೋರಾಟ ಕರ್ನಾಟಕ ವತಿಯಿಂದ ಬೆಂಗಳೂರಿನಲ್ಲಿ ಬೃಹತ್ ಹೋರಾಟ ನಡೀತಾ ಇದೆ. ಯಾಕೆ ಈ ನವೆಂಬರ್ 26ನೇ ತಾರೀಕು ವಿಶೇಷ ಅಂದ್ರೆ 2020ರಲ್ಲಿ ನವೆಂಬರ್ 26ನೇ ತಾರೀಕು ಕೊರೆಯ ಚಳಿಯಲ್ಲಿ ದೆಹಲಿಯಲ್ಲಿ ಹೋರಾಟ ನಡೀತು. ಹೋರಾಟ ನಡೆದು ನವೆಂಬರ್ 26ನೇ ತಾರೀಕು ಪ್ರಾರಂಭ ಆಗಿ 5 ವರ್ಷ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕೇಂದ್ರ ರಾಜ್ಯ ಸರ್ಕಾರ ನಮ್ಮ ರೈತರ ಬೆಳೆಗಳನ್ನ ಬೇಡಿಕೆ ಈಡೇರಿಸಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಮುಖ್ಯವಾಗಿ ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು. ಎಲ್ಲ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕಂತ ನಾವು ಆಗ್ರಹಿಸ್ತಾ ಇದ್ದೀವಿ. ರೈತರ ಸಾಲ ಮನ್ನಾ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಅದೇ ರೀತಿ ಬಡ ರೈತರ ಹಕ್ಕುಪತ್ರ ಕೊಡಬೇಕು. ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರಿಗೆ 600 ರೂಪಾಯಿ ಕೂಲಿ, 200 ದಿನ ಕೆಲಸ ಕೊಡಬೇಕಂತ ಬೇಡಿಕೆ ಇಟ್ಕೊಂಡು ಬೆಂಗಳೂರಲ್ಲಿ ನವೆಂಬರ್ 26ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಎಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸೇರ್ಕೊಂಡು ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟದ ಕೂಡ ನಮ್ಮ ಎಐಕೆಕೆಎಂ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಜಿಲ್ಲಾ ಸಮಿತಿಯಿಂದ 100 ರೈತರು ಬೆಂಗಳೂರಿಗೆ ಈ ಒಂದು 26ನೇ ತಾರೀಕು ಹೋರಾಟಕ್ಕೆ ಹೋಗ್ತಾ ಇದೀವಿ. ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಮಿನಿಸ್ಟ್ರು, ಅಧಿಕಾರಿಗಳು ಆ ಒಂದು ಹೋರಾಟಕ್ಕೆ ಬರ್ತಾ ಇದ್ದಾರೆ. ನಮ್ಮ ಮುಖ್ಯವಾದ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಬೇಕಂತೇಳಿ ಈ ನವೆಂಬರ್ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಬಳ್ಳಾರಿ ಜನತೆ, ಬಳ್ಳಾರಿ ರೈತರು ಹೋರಾಟ ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ಇವೆಲ್ಲ ಬೆಂಬಲಿಸಬೇಕು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.